ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇಲ್ಲಿ ನೋಡ್ಬೋದು ರೀ, ನಾನಿಲ್ಲಿ ಒಂದು ಅಂದರೆ ಒಂದು ಬೌಲ್ನಷ್ಟು ಇದರಲ್ಲಿ ಕಡಲೆಬೇಳೆನ ನೆನೆಸ್ಕೊಂಡಿದ್ದೀನಿ ರೀ. ಇವಾಗ ಈ ಕಡಲೆಬೇಳೆ ನೋಡಿರಿ, ನಾವು ಇವತ್ತೊಂದು ಅಂದರೆ ತುಂಬ ಬೇಗ ಆಗುವಂಥದ್ದು ಹೋಳಿಗೆ ಮಾಡ್ತಾಯಿದ್ದೀನಿ ರೀ. ಯಾಕಂತಂದರೆ ನಮಗೆ ಹೋಳಿಗೆ ಅಂದರೆ ಕೆಲವೊಂದು ಸರ್ತಿ ತುಂಬ ಅದು ರುಬ್ಬೋದು ಮತ್ತು ಬೇಯಿಸೋದು ಮತ್ತು ಅದು ಆಮೇಲೆ ಸರಿ ಆಗೋದಿಲ್ಲ, ತುಂಬ ಕೆಲಸ ಹಿಡಿಯುತ್ತೆ ನೋಡಿರಿ. ಇದೊಂದು ಈಸಿಯಾಗಿ ಈ ಒಂದು ಕಡಲೆಬೇಳೆ ನಾನು ಒಂದು 4 ತಾಸು ನೆನೆಸ್ಕೊಂಡಿದ್ದೀನಿ ರೀ. ಮತ್ತು ಇಲ್ಲಿ ನಾನು ಮೈದಾ ಹಿಟ್ಟನ್ನು ತೊಗೊಂಡಿನಿ, 3/4 ಕಪ್ಪು. ಇಷ್ಟೇ ನಾನು ಕಡಲೆಬೇಳೆ ತೊಗೊಂಡಿದ್ದೆ. ಇದೇ ಬೌಲಲ್ಲಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ಸ್ವಲ್ಪನೇ ಒಂದು 4 ಟೇಬಲ್ ಸ್ಪೂನಷ್ಟು ಬಾಂಬೆ ರವೆ ತೊಗೊಂಡಿದ್ದೀನಿ ರೀ. ಚಿರೋಟಿ ರವೆ ಇಲ್ಲರಿ, ಬಾಂಬೆ ರವೆ ತೊಗೊಂಡಿದ್ದೀನಿ ರೀ. ಇಲ್ಲಿ ಒಂದು 4 ಸ್ಪೂನು ಆಯಿಲನ್ನು ತೊಗೊಂಡಿದ್ದೀನಿ ರೀ. ಇಲ್ಲಿ 4 ಏಲಕ್ಕಿ, ಸ್ವಲ್ಪನೇ ಇದು ಶುಂಠಿ ಮತ್ತು ಸೊಂಪು ರೀ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ನನಗೆ ಸಿಹಿ ಇಷ್ಟೇ ಸಾಕು, ತುಂಬ ಸಿಹಿ ಆದ್ರೆ ಸರಿ ಆಗಲ್ಲ ಅಂಥೇಳಿ ಇಷ್ಟು ತೊಗೊಂಡಿದ್ದೀನಿ ರೀ. ಬೆಲ್ಲ ಇಂಥ ಅಚ್ಚುಗಳು ಸಿಗುತ್ತೆ, ನೋಡ್ಕೋಬೋದು ರೀ. ಅಂದ್ರೆ ಅಳತೆ ಒಂದೊಂದು ಸರ್ತಿ ಜಾಸ್ತಿ ಆಗುತ್ತೆ ಅಂಥೇಳಿ ನಾನು ಮೀಡಿಯಮ್ ಅಂದರೆ ತುಂಬ ಸ್ವೀಟ್ ಇಲ್ಲರಿ, ಹಾಗಾಗಿ ನಾನು ಕಡಿಮೆ ಇದ್ದಾಗೆ ಅಂದರೆ ಟೇಸ್ಟ್ ಇರುತ್ತೆ. ನೀವು ಮನೆಯಲ್ಲಿ ಒಂದು ಸರ್ತಿ ಮಾಡಿ ನೋಡಿ. ನಮ್ಮ ಚಾನಲ್ ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ, ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ನಮ್ಮ ವಿಡಿಯೋನ ಯಾರು ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ರೀ. ಇದಕ್ಕೆ ನೋಡಿರಿ, ನಾವು ನೆನೆಸಿದಂಥ ಕಡಲೆಬೇಳೆಯನ್ನು ಹಾಕ್ತಾಯಿದ್ದೀನಿ ರೀ. ಇವಾಗ ಈ ಒಂದು 4 ಏಲಕ್ಕಿಯನ್ನು ತೊಗೊಂಡಿದ್ದು ನೋಡಿರಿ. ಇವು 4 ಏಲಕ್ಕಿಯನ್ನು ಈ ಥರ ಸಿಪ್ಪೆ ಬಿಡಿಸಿ ಹಾಕ್ಕೋತೀನಿ ರೀ. ಇವಾಗ ನೋಡ್ಬೋದು ರೀ, ನಾನು ಒಂದು 1/4 ಚಮಚದಷ್ಟು ಅರಿಶಿನವನ್ನು ಹಾಕ್ತಾಯಿದ್ದೀನಿ ರೀ. ಇವಾಗ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದು ನೋಡಿರಿ, ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ ರೀ. ಈ ಬೆಲ್ಲವನ್ನು ಸೇರಿಸಿ ನಾವು ಚೆನ್ನಾಗಿ ಇವಾಗ ಹೂರಣ ಹೆಂಗೆ ಮಾಡ್ಕೋತೀವಿ ನೋಡಿರಿ, ಅದೇ ಥರನೇ ಮಾಡ್ಕೋಬೇಕ್ರಿ. ಸ್ವಲ್ಪ ಸೊಂಪನ್ನು ಸಹ ಹಾಕ್ತಾಯಿದ್ದೀನಿ. ಇವಾಗ ನಾನು ಇದನ್ನು ನೈಸಾಗಿ ಮಿಕ್ಸಿ ಮಾಡ್ಕೋಬೇಕಾಗತ್ತೆ ರೀ. ಇವಾಗ ನಾನು ಈ ಥರನೇ ಮಿಕ್ಸಿ ಮಾಡ್ಕೊಂಡಿದ್ದೀನಿ ರೀ. ನಮ್ಮದು ಅಂದರೆ ಇದು ನೈಸ್ ಆಗಿದೆ ನೋಡ್ಬೋದು ರೀ. ನಾನು ಇದನ್ನು ಒಂದು ನೋಡಿರಿ, ಇದರೊಳಗೆ ನಾನು ಇವಾಗ ನೋಡಿರಿ ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಈ ಉಪ್ಪನ್ನು ಹಾಕಿದ್ಮೇಲೆ ನಾವು ರವೆಯನ್ನು ಹಾಕಿದ್ಬಿಟ್ಟೆ ನಾವು ಹಿಟ್ಟು ಇಟ್ಕೊಂಡಿದ್ದೆ ನೋಡಿರಿ, ಈ ಹಿಟ್ಟನ್ನು ಸಹ ಹಾಕಬೇಕು. ನಾನು ಇದೇ ಒಂದು ಕ್ವಾಂಟಿಟಿ ಒಳಗೆ ನೋಡಿರಿ, ನಾನು ಹಿಟ್ಟು ಯಾವ ಥರ ತೊಗೊಂಡಿದ್ದೀನೋ ಅದೇ ಥರದಾಗೆ ನೀರನ್ನು ಸಹ ತೊಗೊತಾ ಇದ್ದೀನಿ ರೀ. ಇದನ್ನು ನಾವು ನಿಧಾನವಾಗಿಯೇ ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ನಾನು ಈ ಥರನೇ, ಇವಾಗ ನಾವು ದೋಸೆ ಬ್ಯಾಟರ್ ಯಾವ ಥರ ಮಾಡ್ಕೊತೀವಿ ನೋಡಿರಿ, ಅದೇ ಥರನೇ ಮಾಡ್ಕೋಬೇಕು. ನಾನು ಇವಾಗ ಇದನ್ನು ಈ ಥರನೇ ತೆಗೆದು ಹಾಕ್ಕೋತಾ ಇದ್ದೀನಿ ರೀ. ಇವಾಗ ತವಾನ ಇಟ್ಕೊಳ್ಳೋಣ. ಇವಾಗ ನಮ್ಮದು ಬ್ಯಾಟರು ರೆಡಿ ಆಗಿದೆ ರೀ. ಹೂರಣ ಎಲ್ಲ ನಮ್ಮದು ಯಾವ ಥರ ರೆಡಿ ಮಾಡ್ಕೊತಾರೆ ನೋಡ್ರಿ, ಅದೇ ಥರನೇ ನಾನು ಹಿಟ್ಟು ಬೇಳೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ದೋಸೆ ಹಂಚನ್ನು ಇಟ್ಕೊಳ್ಳೋಣ ರೀ. ಇವಾಗ ನಮ್ಮದು ಸ್ವಲ್ಪನೇ ಇದು ನಾನು ಶುಂಠಿ ಪುಡಿ ಹಾಕ್ಕೋತೀನಿ ರೀ. ಶುಂಠಿ ಪುಡಿ ಹಾಕೊಂಡು ಮಿಕ್ಸ್ ಮಾಡೋಣ. ಇವಾಗ ನಮ್ಮದು ಬ್ಯಾಟರನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡ್ರಿ. ಸೇಮ್ ನಾವು ಹೋಳಿಗೆಗೆ ಯಾವ ಥರ ಮಾಡ್ತೀವಿ ನೋಡಿರಿ, ಅದೇ ಥರನೇ ಇದಕ್ಕೂ ರೆಡಿ ಮಾಡ್ಕೋಬೇಕ್ರಿ. ಇವಾಗ ನೋಡ್ಬೋದು ರೀ, ನಮ್ಮದು ತವಾ ಇದು ನಾನ್ ಸ್ಟಿಕ್ ತವಾ ಆದಮೇಲೆ ನಾನು ಹಾಕೋತಾ ಇರೋದು ರೀ. ನಿಮಗೆ ಯಾವುದು ಕಂಫರ್ಟೇಬಲ್ ಇರುತ್ತೆ ಆ ತವಾದ ಮೇಲೆ ಹಾಕ್ಕೋಬೇಕ್ರಿ. ಒಂದು ಸ್ವಲ್ಪನೇ ಚೆನ್ನಾಗಿ ಕಾಯಿಸ್ಬೇಕ್ರಿ. ಸ್ವಲ್ಪ ಹೀಟ್ ಆದಾಗೇ ಹಾಕ್ಕೊಳ್ಳೋಣ. ಇವಾಗ ನಮ್ಮದು ತವಾ ಬಿಸಿ ಆಗಿದೆ ರೀ. ನಾನು ಇವಾಗ ಬ್ಯಾಟರನ್ನು ಹಾಕ್ತಾಯಿದ್ದೀನಿ ರೀ. ಸ್ವಲ್ಪ ಹೊತ್ತು ಬಿಡಬೇಕ್ರಿ, ಒಂದು 2-3 ಸೆಕೆಂಡು. ಆಮೇಲೆ ಸ್ವಲ್ಪನೇ ಇದೇ ಥರನೇ ನೀವು ಮಾಡಿದ್ರೆ ಸೇಮ್ ರೌಂಡ್ ಶೇಪಲ್ಲಿ ನಾವು ಯಾವ ಥರ ಇದು ಮಾಡ್ತೀವಿ ನೋಡಿರಿ ಹೋಳಿಗೆ, ಅದೇ ಥರನೇ ಆಗುತ್ತೆ. ಸ್ವಲ್ಪನೇ ನೋಡಿರಿ, ನಾವು ಇವಾಗ ಆಯಿಲ್ ಹಾಕೋರು ಆಯಿಲ್ ಹಾಕ್ಕೊಳ್ರಿ, ತುಪ್ಪ ಹಾಕೋರು ತುಪ್ಪ ಹಾಕ್ಕೊಳ್ಬೋದು ರೀ. ನಾನು ಇವಾಗ ಸ್ವಲ್ಪ ಇದು ನಮ್ಮದು ರೆಡಿ ಆಗಿದೆ. ನಾನು ಇದನ್ನು ಈ ಥರನೇ ತಿರುಗಿಸಿ ಹಾಕ್ತಾಯಿದ್ದೀನಿ ರೀ. ಇವಾಗ ನೋಡಿರಿ, ನಾನು ಇದನ್ನು ಈ ಥರನೇ ಹಾಕ್ಕೋತಾ ಇದ್ದೀನಿ ರೀ. ಸೇಮ್ ನಮ್ಮದು ಹೋಳಿಗೆ ಯಾವ ಥರ ಮಾಡ್ತೀವಿ ಅದೇ ಥರನೇ ಆಗುತ್ತೆ ರೀ. ಇವಾಗ ನೋಡ್ಬೋದು ರೀ, ನಾನು ಈ ಥರನೇ ತಿರುಗಿಸ್ತಿದ್ದೀನಿ. ಸ್ವಲ್ಪನೇ ಮೇಲ್ಗಡೆಯಿಂದ ತುಪ್ಪ ಹಾಕ್ತೀನಿ ರೀ. ನಮಗೆ ಹೋಳಿಗೆಗೆ ನೋಡಿರಿ, ತುಪ್ಪ ಇದ್ದರೆ ನಮಗೆ ಒಳ್ಳೆ ಟೇಸ್ಟ್ ಬರ್ತದೆ ರೀ. ಹಾಗಾಗಿ ಸ್ವಲ್ಪನೇ ತುಪ್ಪ ಹಾಕಿದ್ರೆ ಸೇಮ್ ನೀವು ಒಂದು ಭಾಳ ಅಂತಂದರೆ ನಿಮಗೆ 10 ನಿಮಿಷದಲ್ಲಿ ಈ ಥರನೇ ಹೋಳಿಗೆ ರೆಡಿ ಆಗುತ್ತೆ ರೀ. ನೋಡ್ಬೋದು ರೀ, ತುಂಬ ಈಸಿಯಾಗಿ ಮಾಡಿರೋವಂಥದ್ದು. ಇವಾಗ ನಾನು ಇನ್ನೊಂದು ಸಹ ಹಾಕೋತಾ ಇದ್ದೀನಿ ರೀ. ಜಸ್ಟ್ ಈ ಥರ ಹಾಕಿಬಿಟ್ರೆ ಸಾಕ್ರಿ, ಅದು ತಾನೇ ಹರಡ್ಕೊಳ್ಳುತ್ತೆ. ನೋಡ್ಬೋದು ರೀ, ಅದು ನಿಮಗೆ ಬೇಕಿದ್ರೆ ತೆಳು ಹಾಕೋರಿ, ಸ್ವಲ್ಪ ದಪ್ಪ ಬೇಕಿದ್ರೆ ದಪ್ಪ ಹಾಕ್ಕೊಳ್ಳಿ. ಇವಾಗ ನಾನು ಇದನ್ನು ಮತ್ತೆ ಟರ್ನ್ ಮಾಡಿ ಹಾಕ್ತಾಯಿದ್ದೀನಿ. ನೋಡ್ಬೋದು ರೀ, ಇವಾಗ ನೋಡ್ಬೋದು ರೀ, ಸ್ವಲ್ಪನೇ ನಾನು ತುಪ್ಪ
ಹಾಕ್ತಾಯಿದ್ದೀನಿ ರೀ. ಇದು ಈ ಥರನೇ ಮೇಲ್ಗಡೆ ಚೆನ್ನಾಗಿ ಹಾಕ್ಕೊಳ್ಳೋಣ. ಇವಾಗ ನಾನು ಈ ಸೈಡ್ನೂ ಸಹ ಈ ಥರನೇ ತುಪ್ಪವನ್ನು ಹಾಕಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ರೀ. ಇವಾಗ ನಮ್ಮದು ಇದ್ರ ಮೇಲೆ ನೋಡಿರಿ ಒಂಚೂರು ತುಪ್ಪವನ್ನು ಹಾಕ್ತಾಯಿದ್ದೀನಿ. ತುಂಬ ಬೇಗ ಮಾಡುವಂಥದ್ದು ಅದು ನೋಡಿರಿ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.